ಐಟಿ ಬೇಡ. ಇನ್ಫ್ರಾಸ್ಟ್ರಕ್ಚರ್ ಬೇಡ. ಬ್ಯಾಂಕಿಂಗ್ ಆ, ಬೇಡ. ಓ ಹಲೋ ಮಿಸ್ ರೊಮ್ಯಾಂಟಿಕ್, ಯಾರ ಪ್ರೀತಿಯಲ್ಲಿ ಬಿದ್ದೆ? ಪ್ರೀತಿಗೀತಿ ಅಲ್ವೇ ಹುಚ್ಚಿ, ಇನ್ವೆಸ್ಟ್ಮೆಂಟ್ಗಾಗಿ ನೆಕ್ಸ್ಟ್ ಬಿಗ್ ಥಿಂಗ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಓ ಹಾಗಾದ್ರೆ ಒಂದು ಹೂವಲ್ಲ, ಈ ಪೂರ್ತಿ ಗೊಂಚಲನ್ನೇ ಹಿಡ್ಕೊಂಡು ಕೂತ್ಕೋ. ನಿನ್ನ ಹತ್ರ ಸೊಲ್ಯೂಷನ್ ಇದ್ರೆ ಹೇಳು. ಹೇಳ್ತೀನಿ ನೋಡು. ಈ ನಿನ್ನ ಯೋಚನೆ ಇದೆಯಲ್ಲ, ಐಡೆಂಟಿಫೈ ನೆಕ್ಸ್ಟ್ ಬಿಗ್ ಥಿಂಗ್ ಮತ್ತೆ ಇನ್ವೆಸ್ಟ್ ಮಾಡೋದು, ಇದು ಸರಿ ಇದೆ. ಆದ್ರೆ ಇದಕ್ಕೆ ಪಾಸ್ಟ್ ಅನ್ನು ಅರ್ಥ ಮಾಡ್ಕೋಬೇಕು. ನಾವೀಗ ಹಿಂದೆ ನೋಡಿದಂತೆ ಆದಾಯ ವಿವಿಧ ಅಂಶಗಳ ಆಧಾರದ ಮೇಲೆ ಒಂದು ಮಾರುಕಟ್ಟೆ ಸೈಕಲ್ನಿಂದ ಇನ್ನೊಂದಕ್ಕೆ ಬದಲಾಗುತ್ತಲೇ ಇರುತ್ತೆ. ಒಂದು ಸಾಮಾನ್ಯ ಕಲ್ಪನೆ ಸುತ್ತುವ ಕ್ಷೇತ್ರಗಳ ಸಂಯೋಜನೆ ಮತ್ತು ಇತರರಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುವ ಥೀಮನ್ನು ಗುರುತಿಸುವುದು ಮುಖ್ಯವಾಗಿದೆ. ಆದ್ರೆ ಇದರಲ್ಲಿ ತುಂಬಾ ಜಾಸ್ತಿ ರಿಸರ್ಚ್ ಬೇಕಾಗುತ್ತೆ ಕಣೆ. ಐಸಿಐಸಿಐ ಪ್ರೊಡೆನ್ಷಿಯಲ್ ಥೀಮ್ಯಾಟಿಕ್ ಅಡ್ವಾಂಟೇಜ್ ಫಂಡ್ಗೆ ನಾನ್ ನಿಮ್ಮನ್ನು ಪರಿಚಯಿಸುತ್ತೇನೆ. ಇದು ವಿವಿಧ ವಲಯ ಮತ್ತು ವಿಷಯಾಧಾರಿತ ಇಕ್ವಿಟಿ ಆಧಾರಿತ ಯೋಜನೆಗಳಲ್ಲಿ ಹೂಡಿಕೆ ಮಾಡುವ ನಿಧಿ ಯೋಜನೆಯಾಗಿದೆ. ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರುವ ವ್ಯಾಪಕ ಶ್ರೇಣಿಯ ಥೀಮ್ಗಳು ಮತ್ತು ವಲಯಗಳಲ್ಲಿ ಹೂಡಿಕೆ ಮಾಡುವುದು ಗುರಿಯಾಗಿದೆ ಮತ್ತು ಉದಯೋನ್ಮುಖ ಅವಕಾಶಗಳ ಲಾಭವನ್ನು ಪಡೆದುಕೊಳ್ಳಿ. ಸ್ಕೀಮ್ಗಳ ನಡುವೆ ನಿಮ್ಮ ಹೂಡಿಕೆಯನ್ನು ಮರುಹಂಚಿಕೆ ಮಾಡುವ ತೊಂದರೆ ಇಲ್ಲದೆ ಇದು ನಿಮಗೆ ಅನೇಕ ಯೋಜನೆಗಳಿಗೆ ಏಕಕಾಲದಲ್ಲಿ ಮಾನ್ಯತೆ ನೀಡುತ್ತೆ. ಸೂಪರ್ ಕಣೆ, ನಾನು ಈಗ್ಲೇ ಇನ್ವೆಸ್ಟ್ ಮಾಡ್ತೀನಿ. ಆದ್ರೆ ಕೇಳು, ಈ ಹೂಡಿಕೆಯ ಕಾರ್ಯತಂತ್ರದ ಸಂಪೂರ್ಣ ಸಾಮರ್ಥ್ಯವನ್ನು ಸೆರೆಹಿಡಿಯೋಕೆ ನೀನು ದೀರ್ಘ ಹೂಡಿಕೆಯ ಹೊರಿಜಾನ್ ಹೊಂದಿರಬೇಕು. ಯಾವಾಗ್ಲೂ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಒಳಪಟ್ಟಿರ್ತವೆ. ಎಲ್ಲಾ ಯೋಜನೆಗೆ ಸಂಬಂಧಿಸಿದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.